ನಮಸ್ಕಾರ ಕರ್ನಾಟಕ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಮೆರೆಯುತ್ತ ಹಾಡುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. 6 ಕೋಟಿ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮ್ಮ 13ನೇ ಶತಮಾನದ ಬಿಗ್ ಬಾಸ್ ಅವರೇ ನಮ್ಮ ಬಿಗ್ ಬಾಸ್. ನಾನೊಬ್ಬ ಯಾವುದೇ ಜನಾಂಗ ಇರ್ಬೋದು, ಬಟ್ ಇವ್ರ ಅನುಯಾಯಿ, ಬಸವಣ್ಣನ ಅನುಯಾಯಿ. ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಮೊದಲು ಅವರ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಾ ಮುಂದೆ ಮಾತಾಡ್ತೇನೆ. ಐಶ್ವರ್ಯ ಮಾಡಿ. ನಮಸ್ಕಾರ ಕರ್ನಾಟಕ. ಬಡವ್ರ ಮಕ್ಕಳು ವಿಧಾನಸೌಧಕ್ಕೆ ಬರಬೇಕು. ಅಲ್ಲಿ ನೋಡಿ, ಯಾರೋ ಸಾಹುಕಾರ ಮಕ್ಕಳು ವಂಶ ಪಾರಂಪರವಾಗಿ ಇದನ್ನ ಲೀಸ್ಗೆ ಹಾಕೊಂಡ್ಬಿಟ್ಟವ್ರೆ. ಈ ಜಾಗಕ್ಕೆ ಮುಂದೆ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 25 ಬಡವರ ಮಕ್ಕಳನ್ನ ಇನ್ಕ್ಲೂಡಿಂಗ್ ನಾನು ಈ ಜಾಗಕ್ಕೆ ಬರೋಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಕನಿಷ್ಠ 25 MP ಬಡವರ ಮಕ್ಕಳು ನಮ್ಮ ಕಡೆಯಿಂದ ಮುಂದಿನ ಸಾರಿ ಈ ಮೆಟ್ಲತ್ತಾರೆ. ಏನೋ ಡೈರೆಕ್ಟಾಗಿ ಸಬ್ಜೆಕ್ಟಿಗೆ ಬರ್ತೀನಿ. ನಮ್ಮ ಬಿಗ್ ಬಾಸ್ ನನ್ನ ಮನೆಯಲ್ಲಿ ಎಲ್ಲದನ್ನು ಕೂಡ ಇವರ ಅನುಯಾಯಿತಲ್ಲಿ ನಡೆಯೋದು. ಯಾರು? ಜಗತ್ತಿಗೆ ಸಂದೇಶ ಕೊಟ್ಟಂತ ಶ್ರೀ ಬಸವೇಶ್ವರವರು. ಓಕೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಪದಗಳೇ ಕಮ್ಮಿ ಆಗತ್ತೆ. ಬಟ್ ಅವರು ಅನುಯಾಯಿಗಳು ಅನ್ಕೊಂಡ್ರು ಕೆಲವು ಸಾಕಷ್ಟು ಪಾಪಗಳನ್ನ ಮಾಡಿದ್ರೆ ಪಾಪಿಗಳು. ಅವ್ರನ್ನ ಸೈಡಿಗೆ ಇಟ್ಬಿಟ್ರೆ ನಿಮಗೆ ಗೊತ್ತಿರ್ಬೋದು, ಕಳೆದ 1 ತಿಂಗಳಿಂದ ಒಬ್ಬ ಎಕ್ಸ್ ಸಿ ಎಂ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾರು ಎಕ್ಸ್ ಸಿ ಎಂ ಅಂತ ಕ್ವಶನ್ ಮಾರ್ಕ್ ಇಟ್ಟು ಜನಗಳ ಮುಂದೆ ಇಟ್ಟಾಗ ನನಗೆ ಗೊತ್ತಿಲ್ಲದಿದ್ರು ಈ ಮಾಜಿ ಎಕ್ಸ್ ಸಿ ಎಂ ಬೊಮ್ಮಾಯಿ ಹೋಗಿ ಮಾಧ್ಯಮಗಳನ್ನ ನನ್ನನ್ನು ನನ್ನ ವಿರುದ್ಧ ಸ್ಟೇ ಮಾಡಿ ತಗೊಂಬಂದಿದ್ದಾರೆ. ನಾನು ಬೊಮ್ಮಾಯಿ ಹೆಸರು ಇಲ್ಲಿ ಹೇಳೇ ಇಲ್ಲ. ಆ ಬೊಮ್ಮಾಯಿ ಯಾಕೆ ಎಳ್ಕಂತವ್ರೆ ನನಗೆ ಗೊತ್ತಿಲ್ಲ. ಆದರೂ ಬಸವಣ್ಣನವ್ರಿಗೆ ನಮಸ್ಕಾರ ಮಾಡಿ, ಆಧುನಿಕ ಬಸವಣ್ಣ ಅಂತ ಹೇಳಿ ತಪ್ಪಾಗ್ಲಾರ್ದು ಬೊಮ್ಮಾಯಿಯವರನ್ನ. ಆಧುನಿಕ ಬಸವಣ್ಣ ಬೊಮ್ಮಾಯಿಯವರೇ, ನಾನು ನಿಮ್ಗೆ ಒಂದು ಹೊಸ ಅದ್ಭುತವಾದಂತ ಈ ಒಂದು ಬೆಗ್ಗಿ ಈ ನಿಮ್ಮ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬರಕ್ಕೆ ನಿಮ್ಗೊಂದು ದಾರಿ ತೋರಿಸ್ತೀನಿ. ಏನಿಲ್ಲ ಬಸವರಾಜ ಬೊಮ್ಮಾಯಿಯವರೇ, ನಾನು ನಿಮ್ಮ ಹೆಸರು ಹೇಳೇ ಇಲ್ಲ. ನೀವ್ಯಾಕೆ ನನ್ನನ್ನೇ ಹೇಳ್ಕೊಂತ ಇದ್ದೀರಾ ಗೊತ್ತಿಲ್ಲ. ಅದು ಹೇಳ್ತಾರಲ್ಲ, ದಾರಿಲಿ ಹೋಗ ಮಾರಮ್ಮ, ಮನೆ ಗಂಟ ಬಾರಮ್ಮ. ಇರ್ಲಿ, ನೀವು ಕರೆದಿರ ಆದ್ಮೇಲೆ ಬಂದೇ ಬಿಟ್ಟಿದ್ದೀವಿ. ಏನ್ ಮಾಡೋದು? ಬಡವ್ರ ಮಕ್ಕಳು ಸಹ ವಿಧಾನಸೌಧಕ್ಕೆ ಹೋಗ್ಬೇಕಾಗಿದೆ. ಹಂಗಾಗಿ ಈ ಒಂದು ನಿಟ್ಟಿನಲ್ಲಿ 6 ಕೋಟಿ ಕನ್ನಡಿಗರ ಪರವಾಗಿ ಇನ್ನೊಂದು 25 ಜನ ಬಡವ್ರ ಮಕ್ಕಳಲ್ಲಿ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಿಮ್ಗೊಂದು ಪ್ರಶ್ನೆ ಹೇಳ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿಯವರೇ, ಎಲ್ಲ ಆಯ್ತು. ಈಗ ನೀವೇ ನನ್ನನ್ನು ರೆಕಾರ್ಡಿಗೆ ತಂದಿದ್ದೀರಾ. ಈಗ 23 ಜನ ಎಕ್ಸ್ ಸಿ ಎಂಗಳಿದ್ದಾರೆ. ನೀವ್ಯಾಕೆ ನಿಮ್ಮ ಮೇಲೆ ಹೇಳ್ಕೊಂತ ಇದ್ದೀರಾ? ಸ್ವಲ್ಪ ನೀವ್ಯಾಕೆ ನಿಮ್ಮನ್ನು ಹೇಳ್ಕೊಂತ ಇದ್ದೀರಾ? ಆಮೇಲೆ ಜಯೇಶ್ ಪಟೇಲ್ ಇರ್ಬೋದು, ನಾನು ಹೇಳ್ತಾ ಇರೋದು ಯಾರು ಗೊತ್ತೋ. ಇರ್ಲಿ, ಆ ಸಬ್ಜೆಕ್ಟನ್ನ ಸೈಡ್ಗೆ ಇಟ್ರು. ನಾನು ಹೇಳೋದೇನು ಅಂತಂದ್ರೆ, ಈಗ ನಿಮ್ಮ ಅಗ್ನಿ ಪರೀಕ್ಷೆನಲ್ಲಿ ನೀವೊಬ್ರು ಅದ್ಭುತವಾದಂತ ಮಾಡ್ರನ್ ಬಸವೇಶ್ವರ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಏನಂತಂದ್ರೆ, ನಾನು ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತೀನಿ. ಏನಂತ? ನಿಮ್ಮನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲು. ಮಂಪರು ಪರೀಕ್ಷೆಯಲ್ಲಿ ಎಲ್ಲಾ ಮಾಧ್ಯಮಗಳನ್ನ ಕ್ಯಾಮ್ರಾ ಹಾಕಿ ನಿಮ್ಮನ್ನ ಮಂಪರು ಪರೀಕ್ಷೆ ಒಳಗಡಿಸೋದು. ನನಗೆ ಗೊತ್ತು ನೀವು ಒಪ್ಕೊಳ್ತೀರಾ ಅಂತ. ಯಾಕಂದ್ರೆ ನೀವು ತಪ್ಪೇ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರೋದಾದ್ರೆ ನೀವು ಯಾವ ಒಪ್ಕೊಂಡಲ್ಲ. ಆಮೇಲೆ ಒಪ್ಪಿಕೊಂಡು ಆಮೇಲೆ ನನ್ನ ಅವತಾರ ನೋಡಿ ಭಯ ಬೀಳಕ್ ಹೋಗ್ಬೇಡಿ. ಓಕೆ, ನಮ್ಮ 6 ಕೋಟಿ ಕನ್ನಡಿಗರ ಮತ್ತೆ ಭಾರತೀಯರ ಸಮಾಜ ಇದು. ಐ ಆಮ್ ರೆಪ್ರೆಸೆಂಟಿಂಗ್ ಇಟ್ಸ್ ನಾಟ್ ಜಗದೀಶ್, ಇಟ್ಸ್ ಸೊಸೈಟಿ. ಈ ಸೊಸೈಟಿ ನಗ್ನವಾಗಿದೆ. ಯಾರು ನಗ್ನ ಮಾಡಿದ್ದು ಭ್ರಷ್ಟಾಚಾರ ಅನ್ನೋ ಒಂದು ಮೆಕ್ಯಾನಿಸಮ್ ನಮ್ಮ ಸಮಾಜವನ್ನ ನಗ್ನ ಮಾಡಿದೆ. ಇನ್ಫ್ಯಾಕ್ಟ್ ಮುಂದೆ ಒಂದು ರೀತಿ ಹೋಗಿ ಇದನ್ನು ಮಾಡ್ಬೇಕಾಗಿದೆ. ಆದ್ರೆ ಪಬ್ಲಿಕ್ ನ್ಯೂಸೆನ್ಸ್ ಅಂತ ನಾನು ಇದನ್ನ ಮಾಡ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ, ತುಂಬಾ ಶ್ರೇಷ್ಠವಾದ ದೇವಸ್ಥಾನದ ಮುಂದೆ ನಿಂತಿದ್ದೀನಿ. ಅದಕ್ಕೆ ಮೈಲಿಗೆ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಆದರೆ ಜನಗಳ ನಿಯತ್ತನ್ನ ತಗೊಂಡ್ಬಂದಂತ ಎಷ್ಟೋ ಜನಪ್ರತಿನಿಧಿಗಳು
ಈ ಜಾಗವನ್ನ ಮಲಿಗೆ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಎಲ್ಲರ ಪರವಾಗಿ ಸಾಹೇಬರಿಗೆ ಕ್ಷಮಾಪಣೆಯನ್ನು ಕೇಳ್ತಾ ಎಸ್.ಸಿ.ಎಂ. ಬೊಮ್ಮಾಯಿ ಅವ್ರಿಗೆ ಒಂದು ನಿಮಿತ್ತ ಒಂದು ಅವಕಾಶವನ್ನ ನಾವೆಲ್ಲ ಯಾಕಂದ್ರೆ ಅವರು ಪವಿತ್ರವಾಗಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಹಾಗಾಗಿನೇ ಅವರನ್ನ ಮಂಪರು ಪರೀಕ್ಷೆಗೆ ಹಾಕ್ಬಿಡೋಣ. ಬೊಮ್ಮಾಯಿ ಅವರೇ, ಕೇವಲ 1 ಗಂಟೆಯ ಮಂಪರು ಪರೀಕ್ಷೆ. ವೈಜ್ಞಾನಿಕವಾಗಿ ನೀವು ಯಾರ ಜೊತೆ ಸಂಪರ್ಕದಲ್ಲಿಲ್ಲ, ಆಮೇಲೆ ಮಾಡಿದ ಈ ಒಂದು ಆರೋಪಗಳೆಲ್ಲ ಸುಳ್ಳು. ಪ್ರಶ್ನೆ ಕೇಳ್ತಾರೆ ನಿಮ್ಮನ್ನ, ಯಾವ್ಯಾವ ಫೈಲ್ ಸೈನ್ ಮಾಡಿದ್ದೀರಾ, ಮಂಪರು ಪರೀಕ್ಷೆಯಲ್ಲಿ ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ರಿ, ಆಮೇಲೆ ಈ ಅಲಿಗೇಷನ್ ನಿಜವಾಗ್ಲೂ ಪವಿತ್ರ ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲಾ ಮಾಧ್ಯಮಗಳು ಲೈವ್ ಮಾಡ್ತವೆ. ನೀವು ಪವಿತ್ರ ಆಗ್ಬಿಡ್ತೀವ. ಆಮೇಲೆ ನಮ್ಮಂತವ್ರು ಕೇಸ್ 100 ಕೇಸ್ ಹಾಕಿ ನಾವು ಹಾಕಿಸ್ಕೊಂತೀವಿ, ಜೈಲಲ್ಲೂ ಇರ್ತೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ 6 ಕೋಟಿ ಕನ್ನಡಿಗರೇ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಒಂದು ಓಪನ್ ಚಾಲೆಂಜ್. ನಿಮಗ್ ತಾಕತ್ ಅನ್ನೋದಿದ್ರೆ ಇದೇ ನಿಮಗ್ ತಾಕತ್ತು. ಮಂಪರು ಪರೀಕ್ಷೆಗೆ ಬನ್ನಿ, ಸುಪ್ರೀಂ ಕೋರ್ಟ್ಗೆ ಆಮೇಲೆ ಹೋಗೋಣ. ಮಂಪರು ಪರೀಕ್ಷೆಗೆ ಬನ್ನಿ, ಮಂಪರು ಪರೀಕ್ಷೆ ಮಾಡಿಸ್ಕೊಳ್ಳಿ. ಪವಿತ್ರ ಅಂತ ನೀವೇ ಪ್ರೂವ್ ಮಾಡಿ, ನನಗೆ ಗೊತ್ತು ನೀವು ಪವಿತ್ರ ಅಂತ. ವೈಜ್ಞಾನಿಕವಾಗಿ ಆಗ್ಬಿಡ್ಲಿ. ನಾನೊಂದು ಪೆಟಿಷನ್ ಹಾಕ್ತೀನಿ, ನೀವು ಅಲೋ ಮಾಡಿಸಿ. ಓಕೆ, ನನಗೆ ಮೋಸ್ಟ್ಲಿ ಇದು ಮಾಧ್ಯಮದಲ್ಲಿ ಬಂದ ತಕ್ಷಣ ನೀವು ಒಪ್ಪಿಕೊಂಡು ಸ್ವತಃ ನೀವೇ ವಾಲಂಟ್ರಿಯಾಗಿ ಮಂಪರು ಪರೀಕ್ಷೆ ಬರ್ತೀರಾ. ಈ 6 ಕೋಟಿ ಕನ್ನಡಿಗರಿಗೆ ಬೊಮ್ಮಾಯಿ ಅವರು ಪವಿತ್ರ ಅಂತ ನಿರ್ಮಾಣ ಆಗುತ್ತೆ. ಐ ಲವ್ ಯು ಬೊಮ್ಮಾಯಿ, ಐ ಲವ್ ಯು ಬೊಮ್ಮಾಯಿ. ಕಟ್ ಮಾಡು.